ಟ್ರಂಪ್ ಮಿಲಿಟರಿ ವಿಮಾನದಲ್ಲಿ ಭಾರತೀಯರನ್ನ ಗಡಿಪಾರು ಮಾಡಿರುವಾಗ ಭಾರತ ಸರ್ಕಾರ ಅವ್ರ ಫೋಟೋಗಳನ್ನ ಯಾಕೆ ಬಿಡುಗಡೆ ಮಾಡಲಿಲ್ಲ? ಇದು ಏನನ್ನ ಮರೆಮಾಚುತ್ತಾ ಇದೆ? ಭಾರತ ತನ್ನ ನೀತಿಯ ಪ್ರಕಾರ ಗಡಿಪಾರು ಮಾಡಿದಂತಹ ವಲಸಿಗರನ್ನ ಸ್ವೀಕರಿಸಿದ್ರೆ ಈ ವ್ಯಕ್ತಿಗಳನ್ನ ಮಾಧ್ಯಮಗಳಿಂದ ದೂರ ಇಟ್ಟಿದ್ಯಾಕೆ? ಟ್ರಂಪ್ ಕ್ರಮಗಳನ್ನ ಕೊಲಂಬಿಯಾದ ಅಧ್ಯಕ್ಷ ಬಹಿರಂಗವಾಗಿ ವಿರೋಧಿಸಿ ಅಮೆರಿಕದ ಮಿಲಿಟರಿ ವಿಮಾನವನ್ನ ಇಳಿಸೋದಕ್ಕೆ ನಿರಾಕರಿಸಿದಾಗ ಭಾರತ ಸರ್ಕಾರ ಮೌನವಾಗಿದ್ಯಾಕೆ? ಪ್ರತಿರೋಧ ಇಲ್ಲದೆ ಅಮೆರಿಕದ ಮಿಲಿಟರಿ ವಿಮಾನವನ್ನ ಭಾರತದ ನೆಲದಲ್ಲಿ ಇಳಿಸೋದಿಕ್ಕೆ ಯಾಕೆ ಅನುಮತಿಸಲಾಯಿತು? ಕೊಲಂಬಿಯಾದ ಹಾಗೇನೆ ಒಂದು ಬಲವಾದ ನಿಲುವನ್ನು ತೆಗೆದುಕೊಳ್ಳೋ ಬದಲು ಭಾರತ ಅಮೆರಿಕದ ಗಡಿಪಾರು ಕ್ರಮವನ್ನ ಯಾವುದೇ ಒಂದು ಪ್ರತಿಭಟನೆ ಇಲ್ಲದೆ ಯಾಕೆ ಒಪ್ಕೊಳ್ತು? ಇದು ಅಮೆರಿಕಕ್ಕೆ ಭಾರತದ ವಿಧೇಯತೆಯನ್ನ ತೋರಿಸ್ತಾ ಇದೆಯಾ? ಕೊಲಂಬಿಯಾದ ಅಧ್ಯಕ್ಷರು ಧೈರ್ಯದಿಂದ ಹೇಳಿದ ಹಾಗೆ ವಲಸೆ ಅಪರಾಧ ಅಲ್ಲ ಅಂತ ಭಾರತ ಸರ್ಕಾರ ಹೇಳೋದಿಕ್ಕೆ ನಿರಾಕರಿಸ್ತಾ ಇರೋದು ಯಾಕೆ? ಅಮೆರಿಕದಂತಹ ರಾಷ್ಟ್ರಗಳು ಭಾರತೀಯ ನಾಗರಿಕರ ವಿರುದ್ಧ ಏಕಪಕ್ಷೀಯ ಕ್ರಮಗಳನ್ನು ತೆಗೆದುಕೊಂಡಾಗ ಮೋದಿ ಸರ್ಕಾರ ಯಾಕೆ ಮೌನವಾಗಿರುತ್ತೆ? ಕಳೆದ 2-3 ದಿನಗಳಿಂದ ಭಾರತೀಯ ಅಕ್ರಮ ವಲಸಿಗರನ್ನ ಹೇಗೆ ಟ್ರಂಪ್ ತೀರಾ ನಿರ್ದಾಕ್ಷಿಣ್ಯವಾಗಿ ಮಿಲಿಟರಿ ವಿಮಾನದಲ್ಲಿ ಸರಕು ತುಂಬಿದ ಹಾಗೆ ತುಂಬಿಸಿ ಕಳಿಸಿಬಿಟ್ರು ಅನ್ನೋದೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಆದ್ರೆ ಇಲ್ಲಿನ ನಮ್ಮ ಮಡಿಲ ಮೀಡಿಯಾಗಳು ಮಾತ್ರ ಆ ಕುರಿತು ಚರ್ಚೆ ಮಾಡೋದೇ ಇಲ್ಲ. ಆದ್ರೆ ಈ ದೊಡ್ಡ ಬೆಳವಣಿಗೆಗೆ ಭಾರತ ಸರ್ಕಾರ ಪ್ರತಿಕ್ರಿಯಿಸಿದ ಬಗ್ಗೆ ಹೇಗಿತ್ತು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಟ್ರಂಪ್ ಸರ್ವಾಧಿಕಾರಿ ಧೋರಣೆಯನ್ನು ಪ್ರತಿಭಟಿಸಿದ ಮೋದಿ ಸರ್ಕಾರದ ಈ ನೀತಿ ಸರಿ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಿಲಿಟರಿ ವಿಮಾನದಲ್ಲಿ 100ಕ್ಕೂ ಹೆಚ್ಚು ಭಾರತೀಯರನ್ನ ವಾಪಸ್ ಕಳಿಸಿದ್ದಾರೆ. ಈ ವಿಮಾನ ಅಕ್ರಮ ಭಾರತೀಯರನ್ನ ಹೊತ್ತು ಬಂದಿದೆ. ಯಾವುದೇ ದೇಶದ ಕಾನೂನನ್ನ ಉಲ್ಲಂಘಿಸುವವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಥವಾ ವಾಪಸ್ ಕಳುಹಿಸಲಾಗುತ್ತೆ. ಆದ್ರೆ ಇದು ಒಂದೇ ವಿಷಯ ಅದಷ್ಟೇ ಆಗಿದ್ರೆ ಮಾಧ್ಯಮಗಳನ್ನ ಆ ವಿಮಾನದ ಬಳಿಗೆ, ಅಲ್ಲಿಂದ ಬಂದಂತಹ ಜನರ ಬಳಿಗೆ ಯಾಕೆ ಬಿಡ್ಲಿಲ್ಲ? ವಿಮಾನದ ಒಳಗಿನ ಚಿತ್ರಗಳು ಎಲ್ಲಿವೆ? ಅವರನ್ನ ಸಂಕೋಲೆಗಳಲ್ಲಿ ತರಲಾಗಿದೆಯಾ ಅಥವಾ ಇಲ್ಲಿ ಅವರಿಗೆ ಹಾರ ಹಾಕಲಾಯ್ತಾ ಅನ್ನೋದನ್ನಾದ್ರೂ ನಾವು ನೋಡಬಹುದಿತ್ತು. ಅಮೆರಿಕ ಮಿಲಿಟರಿ ವಿಮಾನ ನಮ್ಮ ಭಾರತೀಯ ನೆಲದಲ್ಲಿ ಇಳಿದಿದೆ ಮತ್ತೆ ಯಾರು ಕೂಡ ಇದ್ರ ಬಗ್ಗೆ ನಾಚಿಕೆ ಪಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕೊಲಂಬಿಯಾದ ಅಧ್ಯಕ್ಷರು ತಮ್ಮ ನೆಲದಲ್ಲಿ US ಮಿಲಿಟರಿ ವಿಮಾನ ಇಳಿಯೋದಕ್ಕೆ ಅನುಮತಿಸಲಿಲ್ಲ ಅನ್ನೋದನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕು. ಆದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ? ವಿಮಾನ ಇಳಿಯುವಂತ ವಿಡಿಯೋವನ್ನ ತೆಗೆದುಕೊಳ್ಳೋದಕ್ಕೆ ಮಾಧ್ಯಮಗಳಿಗೆ ಅವಕಾಶವನ್ನ ನೀಡಲಾಗಿಲ್ಲ. ಆದ್ರೆ ಅಮೆರಿಕದ ಮಿಲಿಟರಿ ವಿಮಾನ ಇಳಿಯುವಂತಹ ಚಿತ್ರಗಳು ಹಲವು ಸ್ಥಳಗಳಿಂದ ಬಂದಿವೆ ಮತ್ತು ಜನರು ತೆಗೆದಿರಬಹುದಾದಂತಹ ವಿಡಿಯೋಗಳು ಕೂಡ ಇವೆ. ಈ ವಿಮಾನದಲ್ಲಿ ಬಂದವರಲ್ಲಿ 33 ಮಂದಿ ಗುಜರಾತ್ನವರು, 30 ಮಂದಿ ಪಂಜಾಬ್ದವರು ಮತ್ತೆ ಕೆಲವರು ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಚಂಡೀಗಢದವರು ಇದ್ದಾರೆ. ಇನ್ನೊಂದು ದೇಶದ ಮಿಲಿಟರಿ ವಿಮಾನದಲ್ಲಿ ದೇಶದ ನಾಗರಿಕರು ಅಪರಾಧಿಗಳಂತೆ ಬಂದಿಳಿಯೋದು ನಾಚಿಕೆಗೇಡಿನ ಸಂಗತಿ. ಕಾನೂನಿನ ಪ್ರಕಾರ ಸ್ವಾಭಿಮಾನಿ ದೇಶ ತನ್ನ ನಾಗರಿಕ ವಿಮಾನದಲ್ಲಿ ತನ್ನ ನಾಗರಿಕರನ್ನ ಮರಳಿ ಕರೆತರೋದಾಗಿ ಹೇಳಬೇಕಾಗಿತ್ತು. ಆದ್ರೆ ಭಾರತ ತನ್ನ ನೆಲದಲ್ಲಿ ಅಮೆರಿಕದ ಮಿಲಿಟರಿ ವಿಮಾನ ಇಳಿಯೋದಿಕ್ಕೆ ಯಾಕೆ ಅನುಮತಿಸಿತು ಅನ್ನೋದು ನಿಗೂಢ. ಈಗ ಈ ಪ್ರಶ್ನೆ ಬಗ್ಗೆ ಮೌನ ಯಾಕೆ? ಅಮೆರಿಕ ಭಾರತದಿಂದ ಮಾತ್ರ ಅಲ್ಲದೆ ಮೆಕ್ಸಿಕೋ, ಕೊಲಂಬಿಯಾ ಮತ್ತೆ ಗ್ವಾಟೆಮಾಲಾದ ಅಕ್ರಮ ವಲಸಿಗರನ್ನ ಕೂಡ ಗಡಿಪಾರು ಮಾಡಿದೆ ಅಂತ ಮಡಿಲ ಮೀಡಿಯಾ ಹೇಳ್ತಾ ಇದೆ. ಮೋದಿ ಸರ್ಕಾರವನ್ನ ಹೊಗಳ್ತಾ ಈ ಮಡಿಲ ಮೀಡಿಯಾ ಭಾರತವನ್ನ ಮೆಕ್ಸಿಕೋ ಮತ್ತೆ ಗ್ವಾಟೆಮಾಲಾಗಳ ಸಾಲಿನಲ್ಲಿ ಭಾರತವನ್ನ ಸೇರಿಸ್ತಾ ಇದೆ. ಆದ್ರೆ ಅಮೆರಿಕ ತನ್ನ ನಾಗರಿಕರನ್ನ ತನ್ನ ಮಿಲಿಟರಿ ವಿಮಾನದ ಮೂಲಕ ಕಳಿಸೋದಿಕ್ಕೆ ಹೊರಟಾಗ ಕೊಲಂಬಿಯಾ ಏನ್ ಮಾಡ್ತು ಅಂತ ಹೇಳೋದಿಕ್ಕೆ ಇಲ್ಲಿನ ಮಡಿಲ ಮೀಡಿಯಾಕ್ಕೆ ಬಾಯಿಲ್ಲ. ಉಕ್ರೇನ್ ನಲ್ಲಿ ಸಿಲುಕಿದಂತ ಭಾರತೀಯರನ್ನ ಕರೆದುಕೊಂಡು ಬರುವಾಗ ಅದು ಎಷ್ಟು ಪ್ರಚಾರ ಕೊಟ್ಟು ಮಡಿಲ ಮೀಡಿಯಾ. ಆ ಪ್ರಯಾಣಿಕರಿಂದ ಮೋದಿಜಿಗೆ ಜೈಕಾರ ಹಾಕಿಸಲಾಯ್ತು. ಅದರ ಸರಣಿ ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಯಿತು. ಆದ್ರೆ ಅಮೆರಿಕ ಮಿಲಿಟರಿ ವಿಮಾನದಲ್ಲಿ ಭಾರತೀಯರನ್ನ ಅಪರಾಧಿಗಳ ಹಾಗೆ ಕಳಿಸಿದಾಗ ಏನು ಸುದ್ದಿನೇ ಇಲ್ಲ. ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವ್ ಪೆಟ್ರೋ ಅವರು ಅಮೆರಿಕದ ಮಿಲಿಟರಿ ವಿಮಾನವನ್ನ ತನ್ನ ದೇಶದಲ್ಲಿ ಇಳಿಯೋದಕ್ಕೆ ಬಿಡ್ಲಿಲ್ಲ. ವಲಸಿಗರಿಗೆ ಕೈ ಕೋಳ ಹಾಕಿರೋದು ಅವರನ್ನ ಅಪರಾಧಿಗಳ ಹಾಗೆ ನಡೆಸ್ಕೊಂಡ ಹಾಗೆ. ಅದು ಅವರ ಘನತೆಯ ಉಲ್ಲಂಘನೆ ಮತ್ತು ಸೇನೆಯ ಈ ಕ್ರಮ ಶಿಷ್ಟಾಚಾರದ ಉಲ್ಲಂಘನೆ ಅಂತ ಅವ್ರು ಹೇಳಿದ್ರು. ಆದ್ರೆ ಸುಂಕ ವಿಧಿಸೋದಾಗಿ ಟ್ರಂಪ್ ಬೆದರಿಕೆ ಹಾಕಿದಾಗ ಕೊಲಂಬಿಯಾದ ಅಧ್ಯಕ್ಷ ಹಿಂದೆ ಸರಿಬೇಕಾಯ್ತು. ಆದ್ರೆ ಆಗ್ಲೂ ಅವರು ತಮ್ಮ ನಾಗರಿಕರನ್ನ ಮರಳಿ ಕರೆ ತರೋದಿಕ್ಕೆ ತಮ್ಮ ವಾಯುಪಡೆಯ ವಿಮಾನವನ್ನ ಅಮೆರಿಕ ಕಳಿಸಿದ್ರು. ಅವರು ಅಮೆರಿಕದ ವಿಮಾನಗಳನ್ನ ಸ್ವೀಕರಿಸಲಿಲ್ಲ. ಕೊಲಂಬಿಯಾ ಸರ್ಕಾರ ತನ್ನ ನಾಗರಿಕರ ಗೌರವಯುತ ವಾಪಸಾತಿಗಾಗಿ ಒಂದು ಸಮಿತಿಯನ್ನ ಸಹ ರಚನೆ ಮಾಡಿತು. ಭಾರತೀಯ ನಾಗರಿಕರನ್ನ ಅಮೆರಿಕ ಭಾರತ ಕಳಿಸಿದಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಏನ್ ಮಾಡ್ತಾ ಇದ್ರು? ಅವರು ಪ್ರಯಾಗ್ರಾಜ್ನಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೊತೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು, ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು. ಭಾರತೀಯರನ್ನ ಈ ರೀತಿ ಕಳಿಸೋದು ನಾಚಿಕೆಗೇಡಿನ ಸಂಗತಿ. ಆದ್ರೆ ಅವರನ್ನ ಸ್ವಂತ ನೆಲದಲ್ಲಿ ಈ ರೀತಿ ಮೌನವಾಗಿ ಇಳಿಸೋದು ಇನ್ನೂ ನಾಚಿಕೆಗೇಡಿನ ಸಂಗತಿ. ಭಾರತದ ಪ್ರಧಾನಿ ಮೋದಿ ಅವರು ಕೊಲಂಬಿಯಾದ ಅಧ್ಯಕ್ಷ ಪೆಟ್ರೋ ತೋರಿಸಿದಂತ ಧೈರ್ಯವನ್ನ ತೋರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ?
ಭಾರತ ಯಾಕೆ ಆಕ್ಷೇಪಿಸಲಿಲ್ಲ? ಅದು ತನ್ನದೇ ಆದಂತಹ ವಿಮಾನವನ್ನು ಯಾಕೆ ಅಮೆರಿಕ ಕಳಿಸಲಿಲ್ಲ? ಯಾವುದೇ ಸರ್ಕಾರದ ಅವಧಿಯಲ್ಲಿ ಭಾರತದ ಜನರು ಬೇರೆ ದೇಶದ ಮಿಲಿಟರಿ ವಿಮಾನದಲ್ಲಿ ವಾಪಸ್ ಬಂದದ್ದು ಇರಲಿಲ್ಲ. ಅಮೆರಿಕ ಅಕ್ರಮವಾಗಿ ವಾಸಿಸ್ತಾ ಇರುವಂತಹ ಭಾರತೀಯರನ್ನ ವಾಪಸ್ ಕಳುಹಿಸಿದೆ ಅಂತ ಎಲ್ರಿಗೂ ಗೊತ್ತಿದೆ. ಮುಂದಿನ ವಾರ ಮೋದಿ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಗಳಿವೆ. ಅದಕ್ಕೂ ಮೊದಲು ಟ್ರಂಪ್ ಮಿಲಿಟರಿ ವಿಮಾನದಲ್ಲಿ ಭಾರತದ ನಾಗರಿಕರನ್ನ ಕಳಿಸಿದ್ದಾರೆ. ರಾಜತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳೋದಾದ್ರೆ ಇದು ಸಮಾನ ಮತ್ತು ಸ್ನೇಹಪರ ನಡವಳಿಕೆನ? ಇದು ಈ ಭಾರತೀಯರನ್ನ ಸರಪಳಿಗಳಿಂದ ಬಂಧಿಸಲಾಗಿತ್ತ? ಹೌದು ಅನ್ನೋದಾಗಿದ್ದಲ್ಲಿ ಇದು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಇಲ್ಲ ಅನ್ನೋದಾದ್ರೆ ಅವರನ್ನ ಕಳಿಸಿದ ರೀತಿ ಅದು ಎಷ್ಟು ಅವಮಾನಕಾರಿಯಾಗಿತ್ತು. ಅಮೆರಿಕದ ಮಿಲಿಟರಿ ವಿಮಾನದಲ್ಲಿ ಅಮೃತಸರ ವಿಮಾನ ನಿಲ್ದಾಣದಲ್ಲಿ ಇಳಿಸಲಾಯಿತು. 100ಕ್ಕೂ ಹೆಚ್ಚು ಭಾರತೀಯರನ್ನ ಈ ವಿಮಾನದಲ್ಲಿ ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಕಳಿಸಲಾಗಿದೆ. ಈ ವಿಮಾನದಲ್ಲಿ 79 ಪುರುಷರು, 25 ಮಹಿಳೆಯರು ಮತ್ತೆ 12 ಅಪ್ರಾಪ್ತರಿದ್ರು. ಆದ್ರೆ ಮಾಧ್ಯಮಗಳಿಗೆ ಅವರನ್ನ ತಲುಪೋದಿಕ್ಕೆ ಅವಕಾಶ ನೀಡಲಾಗಿಲ್ಲ. ಅದನ್ನ ಯಾಕೆ ರಹಸ್ಯವಾಗಿಡಲಾಗಿದೆ? ಪ್ರಧಾನಿ ಮೋದಿ ಅವರ ಗುಜರಾತ್ನ ಜನರು ಅಕ್ರಮ ಮಾರ್ಗಗಳ ಮೂಲಕ ಅಮೆರಿಕದಲ್ಲಿ ಹೋಗಿ ಯಾಕೆ ನೆಲೆಸಿದ್ದಾರೆ ಅನ್ನೋದನ್ನ ದೇಶ ತಿಳಿದುಕೊಳ್ಬೇಕಾಗಿತ್ತು. ಅಭಿವೃದ್ಧಿಯ ಮಾದರಿ ಅಂತ ಅವರು ನಿರಾಯಾಸವಾಗಿ ಗುಜರಾತ್ ಅನ್ನ ತೋರಿಸ್ತಾರೆ. ಆದ್ರೆ ಅದೇ ಗುಜರಾತ್ ಅನ್ನ ಈಗ ಯಾರೂ ನೋಡ್ದ ಹಾಗೆ ಸ್ವಂತ ದೇಶದಲ್ಲಿ ಮರೆ ಮಾಡಲಾಗಿದೆ. ಗುಜರಾತ್ನ ಸತ್ಯ ಹೊರಬರೋದಿಲ್ಲ. ಕನಿಷ್ಠ ಗುಜರಾತ್ನ ಮುಖ್ಯಮಂತ್ರಿ ಆದ್ರೂ ಕೂಡ ಗುಜರಾತ್ನ ಆ 33 ನಾಗರಿಕರನ್ನ ಸ್ವಾಗತಿಸೋದಿಕ್ ಬರಬೇಕಾಗಿತ್ತು. ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಹೋಗುವಂತ ದಾರಿಯಲ್ಲಿ ಗುಜರಾತ್ನ ಜನರು ಶೀತದಿಂದ ಹೇಗೆಲ್ಲ ಸತ್ರು ಅನ್ನುವಂತ ವರದಿಗಳು ಬಂದಿದ್ವು. ಪ್ರಧಾನಿ ಒಂದೇ ಒಂದು ಮಾತನ್ನು ಕೂಡ ಯಾವತ್ತೂ ಮಾತಾಡಲಿಲ್ಲ. ಮೋದಿ ಅವರ ಅಧಿಕಾರಾವಧಿಯಲ್ಲಿ ಅಕ್ರಮವಾಗಿ ವಿದೇಶಗಳಿಗೆ ಪ್ರವೇಶಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಾಗ ಭಾರತೀಯರು ಅನೇಕ ದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಿಬೀಳ್ತಾ ಇದ್ದಾರೆ. ಭಾರತೀಯರನ್ನ ವಂಚಿಸಿ ಇತರ ದೇಶಗಳಿಗೆ ಅವರನ್ನ ಕರೆದೊಯ್ಯಲಾಗ್ತಾ ಇದೆ ಮತ್ತು ಅವರನ್ನ ಮ್ಯಾನ್ಮಾರ್ಗೆ ಕಳಿಸಲಾಗ್ತಾ ಇದೆ. ಬ್ರೆಜಿಲ್ ತನ್ನ ನಾಗರಿಕರಿಗೆ ಕೈಕೊಳ ಹಾಕಿದಾಗ ಅದನ್ನ ಖಂಡಿಸಿತು. ಅಲ್ಲಿಂದ ಬಂದಂತಹ ಮಾಧ್ಯಮ ವರದಿಯ ಪ್ರಕಾರ 88 ಅಕ್ರಮ ವಲಸಿಗರ ಮೂಲಭೂತ ಹಕ್ಕುಗಳನ್ನ ಯಾಕೆ ಅಗೌರವಿಸಲಾಯಿತು ಅನ್ನೋದರ ಕುರಿತು ಬ್ರೆಜಿಲ್ ಸರ್ಕಾರ ಟ್ರಂಪ್ ಆಡಳಿತದಿಂದ ವಿವರಣೆಯನ್ನ ಕೋರಿದೆ. ಅದೇ ರೀತಿ ಕಳೆದ ವಾರ ಮೆಕ್ಸಿಕೋ ಅಮೆರಿಕದ ಮಿಲಿಟರಿ ವಿಮಾನವನ್ನ ಇಳಿಯದಂತೆ ನಿಲ್ಲಿಸಿತು. ಆ ವಿಮಾನದಲ್ಲಿ 80 ಮೆಕ್ಸಿಕನ್ ನಾಗರಿಕರಿದ್ರು. ಭಾರತ ಈ ರೀತಿ ಮಾಡಿದ್ರೆ ಸುದ್ದಿ ಎಲ್ಲೆಡೆ ಪ್ರಕಟ ಆಗ್ತಾ ಇತ್ತು. ಹಾರ್ಲಿ ಡೇವಿಡ್ಸನ್ ಅನ್ನುವಂತಹ ಮೋಟಾರ್ ಸೈಕಲ್ ಮೇಲಿನ ಹೆಚ್ಚಿನ ಆಮದು ಸುಂಕದ ವಿಷಯವನ್ನ ಟ್ರಂಪ್ ಎತ್ತಿದ್ದಾರೆ. ಅದರ ಬೆನ್ನಲ್ಲೇ ಈ ವರ್ಷದ ಬಜೆಟ್ ನಲ್ಲಿ ಭಾರತ ಆಮದು ಸುಂಕವನ್ನ 20% ಕಡಿಮೆ ಮಾಡಿದೆ. ಸುಂಕದ ಕುರಿತು ಟ್ರಂಪ್ ಭಾರತದ ವಿರುದ್ಧ ಎಚ್ಚರಿಕೆಯನ್ನ ನೀಡಿದ್ರು. ಭಾರತ ಮೊದಲ ಹೆಜ್ಜೆಯಾಗಿ ಸುಂಕವನ್ನ ಕಡಿಮೆ ಮಾಡಿದೆ. ಮೋದಿ ಯುಗದ ಮಡಿಲ ಮಾಧ್ಯಮಗಳು ಈ ವಿಷಯಗಳನ್ನ ಯಾವತ್ತಿಗೂ ಪ್ರಶ್ನೆ ಮಾಡೋದಿಲ್ಲ ಮತ್ತು ಅಂತಹ ಸುದ್ದಿಗಳನ್ನ ಪ್ರಾಮುಖ್ಯತೆಯೊಂದಿಗೆ ಪ್ರಕಟಿಸೋದು ಇಲ್ಲ. ಈ ಸ್ಥಿತಿಯಲ್ಲಿ ಭಾರತೀಯರನ್ನ ಹೊತ್ತಂತ ಅಮೆರಿಕ ಮಿಲಿಟರಿ ವಿಮಾನ ಅಮೃತಸರದ ರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದಿರೋದು ಅವಮಾನಕರ. ಸರ್ಕಾರ ಈ ನಾಚಿಕೆಗೇಡಿನ ಚಿತ್ರವನ್ನ ಮರೆ ಮಾಡುವಲ್ಲಿ ಯಶಸ್ವಿ ಆಗಬಹುದು. ಆದ್ರೆ ಅಮೆರಿಕದಿಂದ ಬರುವಂತಹ ಚಿತ್ರಗಳು ಹೆಚ್ಚಿನ ಕಥೆಗಳನ್ನ ಹೇಳ್ತಾ ಇವೆ. ಜನವರಿ 24ರಂದು ಟ್ರಂಪ್ ಅವರ ಪತ್ರಿಕಾ ಕಾರ್ಯದರ್ಶಿ ಈ ಒಂದು ಚಿತ್ರವನ್ನ ಟ್ವೀಟ್ ಮಾಡಿದ್ದಾರೆ. ಹುಡುಗರನ್ನ ಸಾಲಿನಲ್ಲಿ ಸೇನಾ ವಿಮಾನಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಅವ್ರ ಸೊಂಟಕ್ಕೆ ಸರಪಳಿಗಳು, ಕೈಗಳಿಗೆ ಕೈಕೋಳಗಳು ಮತ್ತೆ ಕಾಲುಗಳಿಗೆ ಸಂಕೋಲೆಗಳಿವೆ. ಈ ಚಿತ್ರ ಭಾರತೀಯರದ್ದಲ್ಲ. ಆದ್ರೆ ಅಮೆರಿಕ, ಮೆಕ್ಸಿಕೋ ಮತ್ತೆ ಬ್ರೆಜಿಲ್ನಿಂದ ಬಂದಂತಹ ವಲಸಿಗರನ್ನ ಈ ರೀತಿ ಕಳಿಸ್ತಾ ಇರುವಾಗ ಅದು ಭಾರತೀಯರನ್ನ ಅದೇ ರೀತಿ ಕಳುಹಿಸಿದೆಯಾ ಅನ್ನುವಂತ ಅನುಮಾನ ಮೂಡುತ್ತೆ. ಗಡೀಪಾರು ಮಾಡುವಂತ ಈ ಚಿತ್ರ ಭಾರತದಲ್ಲಿಯೂ ಕೂಡ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅಮೆರಿಕ ಎಲ್ಲ ಅಕ್ರಮ ವಲಸಿಗರನ್ನ ಈ ರೀತಿ ಕಳಿಸ್ತಾ ಇರುವಾಗ ಭಾರತೀಯರ ವಿಷಯದಲ್ಲೂ ಕೂಡ ಅದೇ ರೀತಿ ಮಾಡಿರ್ಬೇಕು ಅಂತ ಅನಿಸದೇ ಇರೋದಿಲ್ಲ. ಸೇನಾ ವಿಮಾನದ ಮೂಲಕ ಕಳಿಸೋದ್ರ ಅರ್ಥ ಏನು ಅನ್ನುವಂಥ ಚರ್ಚೆ ಇದೆ. ಟ್ರಂಪ್ ಉದ್ದೇಶಪೂರ್ವಕವಾಗಿ ಮಿಲಿಟರಿ ವಿಮಾನಗಳನ್ನು ಬಳಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಅಮೆರಿಕದ ಮಾಧ್ಯಮಗಳಲ್ಲಿ ನಡೀತಾ ಇದೆ. ಮಿಲಿಟರಿ ವಿಮಾನದ ಮೂಲಕ ಅವರನ್ನ ಕಳಿಸುವಂತಹ ಉದ್ದೇಶ ಅವರೆಲ್ಲರೂ ಅಪರಾಧಿಗಳು ಅಂತ ತೋರಿಸೋದಾಗಿದೆ. ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಅಮೆರಿಕದೊಳಗೆ ಅಕ್ರಮವಾಗಿ ಪ್ರವೇಶಿಸುವಂತ ಜನರನ್ನ ಅಪರಾಧಿಗಳು ಮತ್ತೆ ವಿದೇಶಿಯರು ಅಂತ ಕರೀತಾ ಇದ್ರು. ಆದ್ರಿಂದ ಅವರನ್ನ ಮಿಲಿಟರಿ ವಿಮಾನಗಳಲ್ಲಿ ಸರಪಳಿಗಳಲ್ಲಿ ಬಂಧಿಸಿ ಕಳುಹಿಸಲಾಗ್ತಾ ಇದೆ. ಅಮೆರಿಕಕ್ಕೆ ಈ ನಾಗರಿಕರು ಅಕ್ರಮ ವಲಸಿಗರಾಗಿರಬಹುದು, ಅದು ಅವರನ್ನ ಅಪರಾಧಿಗಳು ಅಂತ ಕರೆದಿರಬಹುದು. ಆದ್ರೆ ಕೊಲಂಬಿಯಾದ ಅಧ್ಯಕ್ಷರು ಈ ಅಕ್ರಮ ನಾಗರಿಕರನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ನೋಡಿದ್ರು ಮತ್ತೆ ತಮ್ಮ ನಾಗರಿಕರನ್ನ ಸ್ವಾಗತಿಸಿದ್ರು ಮತ್ತು ವಲಸಿಗರಾಗಿರೋದು ಅಪರಾಧ ಅಲ್ಲ ಅಂತ ಹೇಳಿದ್ರು. ಭಾರತದ ದೃಷ್ಟಿಕೋನ ಎಲ್ಲಿಗೆ ಹೋಗಿದೆ? ಇದಕ್ಕೂ ಮುಂಚೆನೆ ಬೈಡನ್ ಕಳೆದ ವರ್ಷ 1000ಕ್ಕೂ ಹೆಚ್ಚು ಅಕ್ರಮ ಭಾರತೀಯರನ್ನ ಭಾರತ ಕಳಿಸಿದ್ರು. ಅದಾದ ನಂತರ ಅದ್ರ ಬಗ್ಗೆ ಚರ್ಚೆ ನಡೀಲಿಲ್ಲ. ಅವರನ್ನ ನಾಗರಿಕ ವಿಮಾನ ಅಥವಾ US ಮಿಲಿಟರಿ ವಿಮಾನದ ಮೂಲಕ ಕರೆತರಲಾಗಿದೆಯಾ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ ಟ್ರಂಪ್ ಅಕ್ರಮ ನಿವಾಸಿಗಳನ್ನ ಹೇಗೆ ಅವರವ್ರ ದೇಶಕ್ಕೆ ವಾಪಸ್ ಕಳುಹಿಸಲಾಗ್ತಿದೆ ಅನ್ನೋದನ್ನ ತೋರಿಸುವಂತ ಚಿತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಜನರನ್ನ ಭಾರತ ಕಳಿಸೋ ಮೊದಲು ಅವರು ಭಾರತದ ನಾಗರಿಕರ ಅಥವಾ ಇಲ್ವಾ ಅನ್ನೋದನ್ನ ಭಾರತ ಪರಿಶೀಲಿಸುತ್ತೆ. ಆದ್ರಿಂದ ಈಗ ಸಂಖ್ಯೆಗಳ ಬಗ್ಗೆ ಮಾತಾಡೋದು ಸರಿಯಲ್ಲ. ಆದ್ರಿಂದ ಕೇವಲ 5 ದಿನಗಳಲ್ಲಿ 100ಕ್ಕೂ ಹೆಚ್ಚು ಜನರನ್ನ ಪರಿಶೀಲಿಸಲಾಗಿದೆ ಅಂತ ಸರ್ಕಾರ ಹೇಳಬೇಕು. ಅಂತಹ ಇನ್ನು ಎಷ್ಟು ಜನ ಇದ್ದಾರೆ? ಸರಪಳಿಗಳಲ್ಲಿ ಬಂಧಿಸಿ ಮಿಲಿಟರಿ ವಿಮಾನಗಳಲ್ಲಿ ಕಳುಹಿಸಲಾಗ್ತಾ ಇದೆ ಅಂತ ಅಮೆರಿಕ ಭಾರತಕ್ಕೆ ತಿಳಿಸುತ್ತಾ?
ಜನವರಿ 20ರಂದು ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸುವಾಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮೊದಲ ಸಾಲಿನಲ್ಲಿದ್ದರು. ಮಡಿಲ ಮೀಡಿಯಾದ ನಿರೂಪಕರು ಭಾರತದ ಶಕ್ತಿಯನ್ನ ನೋಡಿ ವಿದೇಶಾಂಗ ಸಚಿವರಿಗೆ ಮೊದಲ ಸಾಲಿನಲ್ಲಿ ಸ್ಥಾನವನ್ನ ನೀಡಲಾಗಿದೆ ಅಂತ ಹೆಮ್ಮೆ ಪಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಮಡಿಲ ಮೀಡಿಯಾ ಸರ್ಕಾರವನ್ನ ಕೇಳಬೇಕಾಗಿದೆ, ಅವರನ್ನ ಈ ಸ್ಥಿತಿಯಲ್ಲಿ ಮಿಲಿಟರಿ ವಿಮಾನದಲ್ಲಿ ಕಳಿಸೋ ಮೂಲಕ ಅಮೆರಿಕ ಭಾರತದ ಗೌರವವನ್ನ ಹೆಚ್ಚು ಮಾಡಿದೆಯಾ? ಮುಂದಿನ ಸಾಲಿನಲ್ಲಿ ಕುಳಿತಿದ್ದಂಥ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಟ್ರಂಪ್ ಅವರ ಭಾಷಣಕ್ಕೆ ಹಲವಾರು ಬಾರಿ ಚಪ್ಪಾಳೆಯನ್ನ ತಟ್ಟಿ ಎದ್ದು ನಿಂತು ಸ್ವಾಗತಿಸಿದ್ರು. ಆದ್ರೆ ಟ್ರಂಪ್ ಅಮೆರಿಕದ ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಾಗಿ ಮತ್ತೆ ಅಕ್ರಮ ವಲಸಿಗರು ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಜೈಶಂಕರ್ ಚಪ್ಪಾಳೆಯನ್ನ ತಟ್ಟಿರಲಿಲ್ಲ. ಆಗ ಇಡೀ ಸಭಾಂಗಣ ಎದ್ದು ನಿಂತು ಟ್ರಂಪ್ ಅವರ ಹೇಳಿಕೆಯನ್ನು ಸ್ವಾಗತಿಸಿತು. ಆದ್ರೆ ಭಾರತದ ವಿದೇಶಾಂಗ ಸಚಿವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ತಮ್ಮ ಸ್ಥಾನದಲ್ಲಿ ಕುಳಿತಿದ್ರು. ಆ ಸಮಯದಲ್ಲಿ ಯಾವುದೇ ಒಂದು ಸ್ವಾಭಿಮಾನಿ ದೇಶಕ್ಕೆ ಇದನ್ನ ಕೇಳೋದು ಎಷ್ಟು ಕೆಟ್ಟದಾಗಿರ್ಬಹುದು. ಆದ್ರೆ ಇಲ್ಲಿನ ಮಡಿಲ ಮೀಡಿಯಾಗಳು ಆಗಲೂ ಕೂಡ ಜೈಶಂಕರ್ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಮತ್ತೆ ದೇಶಕ್ಕೆ ಇದ್ರ ಬಗ್ಗೆ ತಿಳಿಲಿಲ್ಲ. ಮೊದಲು ಕೆನಡಾ ಭಾರತೀಯರನ್ನ ಕಳಿಸ್ತು, ಈಗ ಅಮೆರಿಕ ಅವರನ್ನ ಕಳಿಸ್ತಾ ಇದೆ. ನಾವು ಈ ವಲಸಿಗರನ್ನ ಸ್ವಾಗತ ಮಾಡ್ತಾ ಇದ್ದೀವಿ, ಆದ್ರೆ ಇದು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ಆಗಿದೆ. ವಾಪಸ್ ಬರ್ತಾ ಇರೋರನ್ನ ಕೇಳಬೇಕು. ಈ ಜನರು ಅಮೆರಿಕವನ್ನ ಹೇಗೆ ತಲುಪಿದ್ರು ಅನ್ನೋದ್ರ ಕುರಿತು ತನಿಖೆ ಮಾಡಬೇಕಾಗಿದೆ. ಯಾವ ಮಾಫಿಯಾ ಇದನ್ನೆಲ್ಲ ಮಾಡ್ತು? ಯಾಕೆ ಭಾರತವನ್ನ ತೊರೆಯುವಂತ ಅನಿವಾರ್ಯತೆ ಅವರಿಗೆಲ್ಲ ಬಂತು? ಹಣ ಇಲ್ಲದವ್ರು ಮಾತ್ರ ಅಲ್ಲ, ಹಣ ಇರೋರು ಕೂಡ ಭಾರತವನ್ನು ತೊರಿತಾ ಇದ್ದಾರೆ. ಯಾವ ಮಾಫಿಯಾ ಅವರನ್ನ ಅಲ್ಲಿ ಕರೆದುಕೊಂಡು ಹೋಗ್ತಾ ಇದೆ? ಕಳೆದ 10 ವರ್ಷಗಳಲ್ಲಿ 15 ಲಕ್ಷ ಭಾರತೀಯರು ಭಾರತೀಯ ಪೌರತ್ವವನ್ನು ತ್ಯಜಿಸಿದ್ದಾರೆ. 135 ದೇಶಗಳ ಪೌರತ್ವವನ್ನು ಸ್ವೀಕರಿಸಿದ್ದಾರೆ. ಪ್ರತಿ ವರ್ಷ ಕೆಲವು ಸಾವಿರ ಮಿಲಿಯನೀರ್ಗಳು ಭಾರತವನ್ನು ತೊರೆದು ಇತರ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದು ಮಾತ್ರ ಅಲ್ಲದೆ ಭಾರತೀಯ ಯುವಕರು ಅಲ್ಲಿ ಕೆಲಸ ಮಾಡೋದಕ್ಕೆ ಅನುಮತಿ ಪಡಿಬೇಕು ಅಂತ ಭಾರತ ಸರ್ಕಾರ ಇಸ್ರೇಲ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತೆ. ಹೇಳಬೇಕಾದಂತ ಇನ್ನೊಂದು ಕಥೆ ಕೂಡ ಇದೆ. ಹೆಚ್ಚಿನ ಸಂಖ್ಯೆ ಭಾರತೀಯ ಯುವಕರನ್ನ ದಾರಿ ತಪ್ಪಿಸಲಾಗ್ತಾ ಇದೆ. ಅವರಿಗೆ ಕೆಲಸದ ಒಂದು ಸುಳ್ಳು ಭರವಸೆಯನ್ನ ನೀಡಿ ಬೇರೆ ಯಾವುದೇ ದೇಶಕ್ಕೆ ಅಂತ ಇಲ್ಲಿಂದ ಕರೆದೊಯ್ಯಲಾಗುತ್ತೆ ಮತ್ತು ಅವರನ್ನ ಬೇರೆ ಕಡೆ ಕಳಿಸಲಾಗುತ್ತೆ. ಮ್ಯಾನ್ಮಾರ್ನಲ್ಲಿ ಅಪರಾಧ ಕೃತ್ಯಕ್ಕೆ ಭಾರತೀಯರನ್ನು ಬಳಸಲಾಗ್ತಾ ಇದೆ. ಅನೇಕ ಭಾರತೀಯರನ್ನ ಉದ್ಯೋಗದ ಭರವಸೆಯನ್ನ ನೀಡಿ ವಿದೇಶಗಳಿಗೆ ಕರೆಸಿ ನಂತರ ಅಲ್ಲಿಂದ ಮ್ಯಾನ್ಮಾರ್ನಂಥ ದೇಶಗಳಲ್ಲಿ ಬಿಡಲಾಗುತ್ತೆ. ಅದಾದ ನಂತರ ಅವರನ್ನ ಅಪಹರಿಸಿ ಅವ್ರಿಗೆ ಚಿತ್ರ ಹಿಂಸೆಯನ್ನ ನೀಡಿ ಅವ್ರ ಕುಟುಂಬಗಳಿಂದ ಲಕ್ಷಾಂತರ ರೂಪಾಯಿಗಳನ್ನ ಸುಲಿಗೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ವಿದೇಶಾಂಗ ಸಚಿವಾಲಯದ ಹಸ್ತಕ್ಷೇಪದ ನಂತರ ಯುಪಿಯ 3 ಹುಡುಗರನ್ನ ಮ್ಯಾನ್ಮಾರ್ನ ಹಿಡಿತದಿಂದ ಬಿಡುಗಡೆ ಮಾಡಲಾಯಿತು. ಒಬ್ಬ ಭಾರತೀಯ ಯುವಕ ರಷ್ಯಾದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಾವನ್ನಪ್ಪಿದ್ದಾನೆ ಅನ್ನುವಂಥ ವರದಿಗಳಿವೆ. ಈ ಎಲ್ಲ ವಿಷಯಗಳಲ್ಲಿ ಮೌನವನ್ನ ಕಾಯ್ದುಕೊಳ್ಳಲಾಗಿದೆ. ಭಾರತೀಯ ನಾಗರಿಕರನ್ನ ಈ ರೀತಿ ಭಾರತ ಕರೆತರಬೇಕಾಗಿರೋದು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಇವೆಲ್ಲದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ನೆಹರು ಕಾಲದಲ್ಲಿ ಅಮೆರಿಕ ಎಷ್ಟು ಭಾರತೀಯರನ್ನ ವಿಮಾನದ ಮೂಲಕ ಕಳಿಸಿದೆ ಅನ್ನೋದನ್ನ ಬಿಜೆಪಿ ಐಟಿ ಸೆಲ್ ಇಲ್ಲಿಯವರೆಗೆ ಯಾಕೆ ಕಂಡುಹಿಡಿಯಲಿಲ್ಲ? ಅಮೆರಿಕ ಭಾರತೀಯರನ್ನ ಮಿಲಿಟರಿ ವಿಮಾನದಲ್ಲಿ ತುಂಬಿಸಿ ಭಾರತ ಕಳಿಸಿರುವಂತಹ ವಿಷಯದಲ್ಲಿ ಮೋದಿ ಅವರಿಗೆ ಮೊದಲ ಸ್ಥಾನನ? ಯಾವುದೇ ರೀತಿಯಲ್ಲಿ ನೋಡಿದ್ರು ಇದು ತುಂಬಾ ನಾಚಿಕೆಗೇಡಿನ ಸುದ್ದಿ. ಮತ್ತೆ ಈ ಸುದ್ದಿಯನ್ನ ಮುಚ್ಚಿಡೋದು ಇನ್ನೂ ನಾಚಿಕೆಗೇಡಿನ ಸಂಗತಿ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.